ಬೇಲೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಮಿತ್ತಕ್ಕೆ ಒಳಪಟ್ಟ ಪಟ್ಟಣದ ನೆಹರು ನಗರದಲ್ಲಿನ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ಕಬಳಿಸಲು ಮುಂದಾಗುವವರಿಗೆ ಕೆಲ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಬೇಲೂರು ಪುರಸಭೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬೇಲೂರು ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಂಕೆಆರ್ ಸೋಮೇಶ್, ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಡಿ ಚಂದ್ರೇಗೌಡ ಹಾಗೂ ಬಲ್ಲೇನಹಳ್ಳಿ ರವಿಕುಮಾರ್ ಎಚ್ಚರಿಕೆ ನೀಡಿದರು. 5-6 ಸಲ ಕೂಡ ಸರ್ವೆ ಕೂಡ ಮಾಡಿಸಿದ್ದು. ಈಗ ಮೊನ್ನೆ ಲಾಸ್ಟ್ ಇದ್ರಲ್ಲಿ ಏನು ಹೇಳಿದ್ರು ಅಂತಂದ್ರೆ ಇವರು ಅಳತೆಗೆ ಇವ್ರಿಗೆ ಕೇಳಿದ್ರು ಪುರಸಭೆಗೆ, ಸೊ ಇದು ನಿಮ್ದು ರಿಲೇಷನ್ ಲ್ಯಾಂಡ್ ಅಳತೆ ಮಾಡ್ಕೊಂಡು ಅವ್ರು ಹೇಳಿದ್ರು. ಬೇಲೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನೇಮಕಕ್ಕೆ ಒಳಪಟ್ಟ ಪಟ್ಟಣದ ನೆಹರು ನಗರದಲ್ಲಿನ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಕಬಳಿಸಲು ಮುಂದಾದವರಿಗೆ ಕೆಲ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಬೇಲೂರು ಪುರಸಭೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬೇಲೂರು ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂಕೆಆರ್ ಸೋಮೇಶ್, ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಡಿ ಚಂದ್ರೇಗೌಡ ಹಾಗೂ ಬಲ್ಲೇನಹಳ್ಳಿ ರವಿಕುಮಾರ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಮಿತ್ತ ತಾಲೂಕಿನಲ್ಲಿ ಉತ್ತಮ ಹೆಸರು ಪಡೆದಿದೆ. ಈ ಸಂಸ್ಥೆಗೆ ಸೇರಿದ ಪಟ್ಟಣದ ನೆಹರು ನಗರದಲ್ಲಿ ಸರ್ವೆ ನಂಬರ್ 24/2 ರಲ್ಲಿ 2.36 ಎಕರೆ ಮತ್ತು ಸರ್ವೆ ನಂಬರ್ 25/2 ರಲ್ಲಿ 20 ಗುಂಟೆಗೂ ಕೋಟ್ಯಾಂತರ ಮೌಲ್ಯದ ಭೂಮಿ ಹೊಂದಿದೆ. ಈಗಾಗಲೇ ಬಡಾವಣೆಗೆ ನೋಂದಣಿಯಾಗಿ ಪುರಸಭೆಗೂ ಒಳಪಟ್ಟಿದೆ. ಇಂತಹ ಕೋಟ್ಯಾಂತರ ಅಮೂಲ್ಯ ಆಸ್ತಿಯನ್ನ ಸುಮಾರು 11 ಮಂದಿ ಒತ್ತುವರಿ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ಆಸೀಫ್ ಎಂಬ ವ್ಯಕ್ತಿ ಸುಮಾರು 9 ಗುಂಟೆಯ ಕೋಟಿಗೂ ಮಿಗಿಲಾದ ಭೂಮಿ ಒತ್ತುವರಿ ನಡೆಸಿ ತಡೆಗೋಡೆ ನಿರ್ಮಿಸಿದ್ದಾರೆ. ಈ ಸಂಬಂಧ ನಾವುಗಳು ಸಂಬಂಧಪಟ್ಟ ಪುರಸಭೆಗೆ ನಮ್ಮ ಆಸ್ತಿಯನ್ನ ಗುರುತಿಸಿಕೊಡಲು ಮನವಿ ಸಲ್ಲಿಸಿದ್ದು, ಈಗಾಗಲೇ ತಹಸೀಲ್ದಾರ್ ಕೂಡ ಒಂದು ಸರ್ವೆ ನಡೆಸಿದ ಸಂದರ್ಭದಲ್ಲಿ ಮೊಹಮ್ಮದ್ ಆಸೀಫ್ ತಮ್ಮ ಆಸ್ತಿಗಿಂತ ಹೆಚ್ಚುವರಿ ಒತ್ತುವರಿ ಪದಗೂಡಪಟ್ಟಿದ್ದಾರೆ. ಈ ಸಂಬಂಧ ಪೊಲೀಸ್ ಇಲಾಖೆಯವರು ನಮಗೆ ಒತ್ತುವರಿ ಖುಲಾ ಮಾಡಿಸಲು ಪುರಸಭೆಯಿಂದ ನಿಖರ ಪತ್ರ ಅವಶ್ಯ ಎನ್ನುವ ಬಗ್ಗೆ ತಿಳಿಸಿದ್ದಾರೆ. ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಇಲ್ಲಿಯ ತನಕ ನಿಖರ ಮಾಹಿತಿ ನೀಡುತ್ತಿಲ್ಲ. ಈ ಬೆಳವಣಿಗೆ ಹಿಂದೆ ನಮಗೆ ಅನುಮಾನ ಕಾಡುತ್ತಿದೆ ಎಂದು ಶಂಕೆ ವ್ಯಕ್ತಪಡಿಸಿದರು. ಟಿಎಪಿಸಿಎಂಎಸ್ಗೆ ಒಳಪಟ್ಟ ನೆಹರು ನಗರದ ಕೋಟ್ಯಾಂತರ ರುಗಳ ಭೂಮಿ ಸಾರ್ವಜನಿಕರ ಆಸ್ತಿ. ಇಲ್ಲಿ ಯಾರೋ ವೈಯಕ್ತಿಕವಾಗಿ ನಾವುಗಳು ಕೇಳುತ್ತಿಲ್ಲ. ಕಳೆದ 20 ವರ್ಷದಿಂದ ಈ ಆಸ್ತಿಯ ಒತ್ತುವರಿಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ. ಸತ್ಯ ಇಲ್ಲ ಪ್ರಕರಣಗಳು ಕೂಡ ಉಚಿತವಾಗಿ ಆಸ್ತಿಯನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಮುಂದಾಗಿದೆ. ಎಲ್ಲರೂ ಕೂಡ ಸಹಕಾರ ನೀಡಿದಾಗ ಮಾತ್ರ ಇಂತಹ ಆಸ್ತಿಯನ್ನ ರಕ್ಷಣೆ ಮಾಡಲು ಸಾಧ್ಯವಾಗುವ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚಿನ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ತಾಲೂಕು ವ್ಯವಹಾರೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಮಿತ್ತ ಪದಾಧಿಕಾರಿಗಳಾದ ರಾಜಶೇಖರ್ ಎಂ, ಕುಮಾರ್, ಭಾರತಿ ಕೂಡ ಹಾಜರಿದ್ದರು. ಸರ್ಕಾರಿ ಜಾಗ 9 ಗುಂಟೆ ಬಿಡಿಸಬೇಕು ಅಂತ ಇವತ್ತಿಂದು 9 ಗುಂಟೆಗೆ ಮಾತ್ರ ನಾವು ಪರಿಷ್ಕರಿಸಿರೋದು. ಜಾಗನ ಗುರ್ತು ಮಾಡಿ ಒಳಗಡೆ ಕಲ್ಲು ಹಾಕಿದೀವಿ. ತಹಸೀಲ್ದಾರ್ ಹಾಕೊಟ್ಟಿದ್ದಾರೆ ಕಲ್ಲು. ಕಾಂಪೌಂಡ್ ನಾವು ಒತ್ತುವರಿ ಮಾಡಿ ಕಾಂಪೌಂಡ್ ತೆರವು ಮಾಡೋದು. ಈ ನಮ್ಗೆ ಸಹಕಾರ ನೀಡ್ತಾ ಇಲ್ಲ. ಯಾಕೆ ಹೇಳಿದ್ರೆ ಕಾನೂನು ಹೇಳ್ತಾರೆ. ನಮ್ಗೆ ಆ ಕಾನೂನು ಅವ್ರು ಹೇಳೋ ಕಾನೂನಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ. ಯಾರು ಸಹಕಾರ ನೀಡ್ತಾ ಇಲ್ಲ? ನೋಟಿಸ್ ಕೊಟ್ಟು ನಾವು ಸರ್ವೆ ಮಾಡ್ತೀವಿ ಅಂದ್ರೆ ಅವ್ನು ನಿಮಗೆ ಗೊತ್ತಿರಲ್ವಾ, ಅವ್ನು ಕೋರ್ಟ್ಗೆ ಹೋಗಲ್ವಾ? ನಮ್ಮನೆ ಜಾಗನ ನಾವು ಸರ್ಕಾರಿ ಜಾಗನ ನಾವು ಮಾಡಕ್ಕೆ ನಾವು ಅವ್ನು ನೋಟಿಸ್ ಕೊಟ್ಟು ಅದು ಕೊಟ್ಟು ಹೋಗ್ತಾನಲ್ವಾ? ತಹಸೀಲ್ದಾರ್ ಎಲ್ಲ ಬಂದು ಗುರುತು ಮಾಡ್ಕೊಟ್ಟಾಗಿದೆ ಅಲ್ವಾ? ಅಲ್ಲ, ಈಗ ನಾಯಕರು, ಕಾಂಗ್ರೆಸ್ ಮುಖಂಡರುಗಳು, ಪುರಸಭಾ ಸದಸ್ಯರು ಏನು ನಮ್ಮ ಬೇಲೂರು ನಿಮಗೆ ಗೊತ್ತಿದ್ದಂಗೆ 23 ಪಾರ್ಕ್ಗಳು ಕಣ್ಮರೆ ಆಗಿದ್ದಾವೆ. ಅದ್ರ ಕಡೆ ಗಮನ ಕೊಡಬೇಕು. ಸರ್ಕಾರಿ ಆಸ್ತಿನ ಯಾರಿಗೋ ಖಾಸಗಿಯವರಿಗೆ ನೀವು ಅಧಿಕಾರಿಗಳು ಹತ್ತಿರ ಇರೋದಕ್ಕೆ ಹತ್ತಿರಲ್ಲ ಅಂತಂತೀನಿ. ಅವರಿಗೆ ನೀವು ಯಾರೇ ಇರ್ಬೋದು, ಆ ವಾರ್ಡಲ್ಲಿ ಗೆದ್ದಿರ್ತಾರಲ್ವಾ, ಕೆಲವು ಕಾಂಗ್ರೆಸ್ನ ಸದಸ್ಯರು ಪತಿಯರು ಬಹಳ ಅದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಕೇಳ್ಪಟ್ಟು